4ನೇ ತರಗತಿಯ ಕನ್ನಡ ವಿಷಯದಲ್ಲಿ ಬರುವಂತಹ ಮೊದಲನೆಯ ಒಂದು ಪದ್ಯ ಕನ್ನಡಮ್ಮನ ಹರಕೆ. ಈ ಪದ್ಯದ ಘಟಕ ಪರೀಕ್ಷೆ LBA ಆಧಾರಿತವಾಗಿ ಅಂಕಗಳು 25. ಈ ಒಂದು LBA ಆಧಾರಿತವಾಗಿ ಘಟಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಇವತ್ತಿನ ದಿನ ನಾವು ನೋಡೋಣ. ಮೊದಲನೆಯದಾಗಿ ಬಿಟ್ಟ ಸ್ಥಳ ತುಂಬಿರಿ. ಒಟ್ಟು 5 ಅಂಕಗಳು. ಕುವೆಂಪು ಅವರ ಪೂರ್ಣ ಹೆಸರು ಡ್ಯಾಶ್. ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ. KV ಪುಟ್ಟಪ್ಪನವರ ಕಾವ್ಯನಾಮ ಡ್ಯಾಶ್. ಕಲಿ ಪದದ ಅರ್ಥ ಡ್ಯಾಶ್. ಕನ್ನಡಮ್ಮನ ಹರಕೆ ಪದ್ಯ ಬರೆದವರು ಡ್ಯಾಶ್. ಈ ಒಟ್ಟು 5 ಬಿಟ್ಟ ಸ್ಥಳಗಳನ್ನು ಈಗ ನೋಡಿದ್ದೇವೆ. ಇನ್ನು ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಚನೆಯಂತೆ ಉತ್ತರಿಸು. ಒಟ್ಟು 5 ಅಂಕಗಳು. ಮೊದಲನೆಯ ಪ್ರಶ್ನೆ ಪರ. ಈ ಪದದ ವಿರುದ್ಧಾರ್ಥಕ ಪದವನ್ನು ಬರೆಯಿರಿ. ಪ್ರಶ್ನೆ 2. ಕಂದ ಪದದ ಸಮಾನಾರ್ಥಕ ಪದ ಬರೆ. ನನ್ನ ಪದದ ಅನ್ಯವಚನ ಪದ ಬರೆ. ಪ್ರಶ್ನೆ 4. ಹರಕೆ ಪದವನ್ನು ಬಳಸಿ ಸ್ವಂತ ವಾಕ್ಯ ಮಾಡು. ಪ್ರಶ್ನೆ 5. ಪ್ರಶ್ನಾರ್ಥಕ ಚಿಹ್ನೆ. ಈ ಲೇಖನ ಚಿಹ್ನೆಯನ್ನು ಹೆಸರಿಸು. ಪ್ರಶ್ನೆ 3. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಚನೆಯಂತೆ ಉತ್ತರಿಸು. ಇಲ್ಲಿಯೂ ಕೂಡ 5 ಅಂಕಗಳಿವೆ. ಕ್ಷ. ಈ ಒತ್ತಕ್ಷರವನ್ನು ಬಳಸಿ ಪದವನ್ನು ಬರೆ. ಹರಕೆ ಅಧಿಕ್ ಇದು ಕೂಡಿಸಿ ಬರೆ. ಪ್ರಶ್ನೆ 3. ಹಾಲು ಆಲು ಅಲು ಹಲು ಸರಿಯಾದ ಪದಕ್ಕೆ ವೃತ್ತವನ್ನು ಹಾಕು. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಮಡಿ ಹೋರಾಡು. ಇಲ್ಲಿ 3 ಪದಗಳನ್ನು ಕೊಟ್ಟಿದ್ದಾರೆ. ಸೆನಸು ವೀರ ಮರಣ. ಇವುಗಳನ್ನ ಹೊಂದಿಸಿ ಬರೀರಿ ಅಂತ ಹೇಳ್ತಾರೆ. ಇನ್ನು 5ನೆಯ ಪ್ರಶ್ನೆ ಕಲಿಯಾಗು. ಈ ಪದವನ್ನು ಬಿಡಿಸಿ ಬರೆಯಿರಿ. ಒಟ್ಟು 5 ಅಂಕಗಳು. ಇಲ್ಲಿಯವರೆಗೂ ನಾವು 5, 5, 5 15 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೇವೆ. ಮುಂದಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 5 ಅಂಕಗಳು. ಮೊದಲನೆಯ ಪ್ರಶ್ನೆ ಕನ್ನಡದ ಕಂದ ಯಾವುದನ್ನು ಮರೆಯಬಾರದು. 2ನೆಯ ಪ್ರಶ್ನೆ ಕನ್ನಡದ ಕಂದ ಯಾವುದನ್ನು ಕಾಪಾಡಬೇಕು. 3ನೆಯ ಪ್ರಶ್ನೆ ಯಾರ ಅಪ್ಪುಗೆ ಬಲು ಸೊಗಸಾಗಿರುತ್ತದೆ. ಪ್ರಶ್ನೆ 4 ಯಾರ ನುಡಿ ಬಾಳಿಗೆ ಶ್ರೇಯಸ್ಸು ಆಗಿರುತ್ತದೆ. ಪ್ರಶ್ನೆ 5 ಕನ್ನಡದ ಕಂದ ಯಾವುದಕ್ಕಾಗಿ ದುಡಿದು ಮಡಿಯಬೇಕು. ಇಲ್ಲಿಗೆ ಒಟ್ಟು 5 ಅಂಕಗಳು. ಒಟ್ಟಾಗಿ 20 ಅಂಕಗಳನ್ನು ನಾವೀಗ ನೋಡಿದ್ದೇವೆ. ಇನ್ನು ಉಳಿದಿರತಕ್ಕಂತಹ 5 ಅಂಕಗಳನ್ನು ನೋಡೋಣ. ಪ್ರಶ್ನೆ 5. ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ. 3 ಅಂಕಗಳು. ದಮ್ಮಯ್ಯ ಕಂದಯ್ಯ ಡ್ಯಾಶ್ ಮರೆಯದಿರು ಚಿನ್ನ. ಈ ಒಂದು ಪ್ಯಾರಾಗ್ರಾಫನ್ನು ಪದ್ಯ ಭಾಗದಲ್ಲಿ ಬರ್ತಕ್ಕಂತಹ ಪ್ಯಾರಾಗ್ರಾಫನ್ನು ಪೂರ್ಣ ಮಾಡಬೇಕು. ಇನ್ನು 2-3 ವಾಕ್ಯದಲ್ಲಿ ಉತ್ತರಿಸಿರಿ. 2 ಅಂಕಗಳು. ಕನ್ನಡಮ್ಮನ ಹರಕೆ ಪದ್ಯದ ತಿರುಳನ್ನು ನಿನ್ನ ವಾಕ್ಯದಲ್ಲಿ ಬರೆ. ಈ ಒಂದು ಪ್ರಶ್ನೆಗೆ 2-3 ವಾಕ್ಯದಲ್ಲಿ ಉತ್ತರವನ್ನು ನಾವು ಬರೀಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಒಟ್ಟು 25 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈಗ ನಾವು ಸಂಪೂರ್ಣವಾಗಿ ನೋಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.